ओम शांति। ओम शांति। ओम शांति। ओम शांति। ओम शांति। ओम शांति। मुरली डे जुलाई 14, 2022। प्रातः मुरली बाप दादा मधुबन। मीठे बच्चे, सब संग तोड़ मुझ एक बाप से योग लगाओ तो तुम मेरी पुरी में आ जाएंगे। ಅಂತಮತಿ ಸೋಗತಿ ಹೋ ಜಾಯೇಗಿ. ತಂದೆ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಎಲ್ಲ ಸಂಘವನ್ನು ಬಿಟ್ಟು ನನ್ನೊಬ್ಬನ ಜೊತೆಯಲ್ಲಿ ಯೋಗವನ್ನು ಜೋಡಿಸಿ ಆಗ ತಾವು ನನ್ನ ಪುರಿಗೆ ಬರುತ್ತೀರಿ ಅಂತ ಹೇಳ್ತಿದ್ದಾರೆ. ಅಂತಮತಿ ಸೋಗತಿಯಾಗುತ್ತದೆ. ಏನು ಮಾಡಬೇಕು? ಎಲ್ಲ ಸಂಘವನ್ನು ಬಿಟ್ಟು ಒಬ್ಬ ತಂದೆಯ ಜೊತೆಯಲ್ಲೇ ಯೋಗವನ್ನು ಜೋಡಿಸಬೇಕು. ಆಗ ಶಿವಬಾಬರು ಯಾವುದದು ಪರಮಧಾಮಕ್ಕೆ ಹೋಗುತ್ತೇವೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂತಮತಿ ಸೋಗತಿಯಾಗುತ್ತದೆ. ಅಂತಿಮ ಸಮಯದಲ್ಲಿ ಯಾವ ಸ್ಮೃತಿ ಇರುತ್ತದೆಯೋ ಅದರ ప్రతిఫలವನ್ನೇ ನಾವು పడియుತ್ತೇವೆ ಅಂತ ಹೇಳ್ತಿದ್ದಾರೆ బాబా. బాబా చెప్తున్నారు, మధురమైన పిల్లలారా, అన్ని సాంగత్యాన్ని వదిలి ఒక తండ్రితో యోగము జోడించండి. అప్పుడు మీరు నా పురికి వచ్చేస్తారు. అంతమతి సోగతి అయిపోతుంది అని అంటున్నారు. ప్రశ్న, जो साइलेंस की अवस्था में जाने का पुरुषार्थ करते हैं उन्हें क्या अच्छा नहीं लगता है? ಯಾರು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗುವ ಪುರುಷಾರ್ಥವನ್ನು ಮಾಡ್ತಾರೋ ಅಥವಾ ಶಾಂತಿಗೆ ಹೋಗುವ ಪುರುಷಾರ್ಥವನ್ನು ಮಾಡ್ತಾರೋ ಅವರಿಗೆ ಏನು ಇಷ್ಟ ಅನಿಸುವುದಿಲ್ಲ ಅಂತ ಕೇಳ್ತಾರೆ. ಹೊರಗಿನ ಪ್ರಪಂಚ ಇಷ್ಟ ಅನಿಸಲ್ಲ. ನಾವು ಯಾವ ಥರ ತುಂಬ ಸೂಕ್ಷ್ಮವಾಗಿ ತಿಳಿಸಿದೆ. ಏನಿರ್ಬೋದು? ಅವರಿಗೆ ಒಂದು ಯಾವ ಶಬ್ದ ಕಡ್ಡಿ ಬಿದ್ದರೂ ಆ ಶಬ್ದ ಕೇಳಬಹುದು ಅಂತ ಸ್ಥಿತಿಯಲ್ಲಿ ಇರಬೇಕು ಅಂತ ಅವ್ರು ಬಂದಿರ್ತಾರೆ. उत्तर, उन्हें घड़ी की आवाज़ भी अच्छी नहीं लगती क्योंकि स्वदेश माना इनकॉर्पोरियल वर्ल्ड में कोई भी आवाज़ नहीं है. इसलिए तुम वाणी से परे जाने का पुरुषार्थ करते हो. तुम्हें अशरीरी हो अपने स्वधर्म में टिकना है. बाबा के देश को बाबा सहित याद करना है. ತಂದೆ ಹೇಳ್ತಾರೆ, ಅವ್ರಿಗೆ ಗಡಿಯಾರದ ಶಬ್ದವೂ ಇಷ್ಟ ಅನಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಸ್ವದೇಶ ಅಂದರೆ ನಮ್ಮ ಪರಮಧಾಮದಲ್ಲಿ ಯಾವುದೇ ಶಬ್ದ ಇರುವುದಿಲ್ಲ. ಆದ್ದರಿಂದ ವಾಣಿಯಿಂದ ದೂರ ಹೋಗುವ ಪುರುಷಾರ್ಥವನ್ನು ಮಾಡ್ತಾರೆ. ನಮ್ಮ ಸ್ವದೇಶಕ್ಕೆ ಹೋಗಬೇಕು ಅಂತಂದರೆ ಸ್ವದೇಶದಲ್ಲಿ ಹೆಂಗಿರ್ತೀವೋ ಹಂಗಿರಬೇಕಂತ ಈಗಲಿಂದನೇ ಆ ಪುರುಷಾರ್ಥವನ್ನು ಮಾಡುತ್ತಾರೆ. ಅವರಿಗೆ ಅಶರೀರಿಗಳಾಗಿ ಸ್ವಧರ್ಮದಲ್ಲೇ ಸ್ಥಿತರಾಗುವಂಥ ಅಭ್ಯಾಸ ಆಗುತ್ತದೆ. ಆದ್ದರಿಂದ ಬಾಬಾರವರ ದೇಶವನ್ನು ಬಾಬಾರವರ ಸಹಿತವಾಗಿ ನೆನಪು ಮಾಡಬೇಕು ಅಂತ ಹೇಳ್ತದೆ. ಕೇವಲ ಪರಂಧಾಮವನ್ನು ಆ ಶಾಂತಿ ಇದೆಯಲ್ವಾ ಅಂತ ಅಲ್ಲೇ ಕೂತ್ಕೊಂಡ್ರೂ ಕೂಡ ಏನು ಲಾಭ ಇಲ್ಲ. ಹೊರಗಿನಲ್ಲಿ ಕೂತ್ಕೊಂಡಂಗೆ ಆಗುತ್ತೆ. ಹಾಗೂ ಬಾಬಾ ಬಿಟ್ಟರೆ ಅಂದರೆ ಮನೆ ಬಿಟ್ಟರೆ ಬಾಬನ್ನು ಕೂಡ ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪರಮಧಾಮದಲ್ಲಿಯೇ ಪರಮಾತ್ಮನನ್ನು ನಾವು ಸ್ಮೃತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ బాబా. బాబా చెప్తున్నారు, శాంతి యొక్క స్థితిలో స్థితమయ్యే పురుషార్థం చేసేవారికి ఏం ప్రేమ అనిపించదు అని ప్రశ్న. దానిలో సమాధానం బాబా చెప్తున్నారు, వారికి గడియారం యొక్క శబ్దము కూడా ప్రేమ అనిపించదు అని అంటున్నారు. ఎందుకంటే మన ఇల్లు ఏదైతే నిరాకారి ఇల్లు ఉన్నదో పరమధామం ఉన్నదో అక్కడ ఏ ధ్వని ఉండదు. కావున అక్కడికి వెళ్ళేటందుకు చేసే పురుషార్థము కూడా అలాగే ఉంటుంది అని అంటున్నారు. అశరీరులుగా స్వధర్మలో స్థితమయ్యేటటువంటి అభ్యాసం అనేది చేస్తారు. బాబా యొక్క దేశములో బాబా సహితముగా స్మృతి చేయాలి అని అంటున్నారు. గీత్ భక్తోంకి ఫర్యాద్ సునో, ಭಕ್ತರ ಕೂಗನ್ನು ಕೇಳು ಅಂತ. ಕೇಳಿಸ್ತಿದೆಯಾ? ಯಾರ ಕೂಗು ಕೇಳಿಸ್ತಿದೆ? ಭಕ್ತರ ಕೂಗು ಕೇಳಿಸ್ತಿದೆಯಾ? ಭಗವಾನ್ ವಾಚ್, यह है योग आश्रम. तुम यहाँ बैठे हो योग कमाने. यह परमात्मा तुम आत्माओं से इन ऑर्गन्स द्वारा बात कर रहे हैं. तुम आत्माएं अभी
किसकी याद में बैठे हो? शिव बाबा। आत्मा कहती है हम आत्मा तत्वम, हम सब आत्माएं उस परम पिता परमात्मा की याद में बैठे हैं। यह योग किसने सिखाया? शिव बाबा मेरा पिता। ಭಗವಾನ್ ವಾಚ. ಇದು ಯೋಗ ಆಶ್ರಮವಾಗಿದೆ. ಇಲ್ಲಿ ಎಲ್ಲರೂ ಕೂಡ ಕುಳಿತು ಯೋಗದ ಸಂಪಾದನೆಯನ್ನು ಮಾಡಿಕೊಳ್ತಿದ್ದಾರೆ. ಇಲ್ಲಿ ಪರಮಾತ್ಮ ತಮ್ಮ ಆತ್ಮರಿಗೆ ಇಂದ್ರಿಯಗಳ ಮೂಲಕ ಓದಿಸುತ್ತಿದ್ದಾರೆ, ಮಾತನಾಡುತ್ತಿದ್ದಾರೆ. ಹಾಗೆ ತಾವೆಲ್ಲರೂ ಕೂಡ ಆತ್ಮರು ಯಾರ ನೆನಪಿನಲ್ಲಿ ಎಲ್ಲಿ ಕುಳಿತಿದ್ದೀರಿ? ಶಿವಬಾಬು ನೆನಪಿನಲ್ಲಿ. ಆತ್ಮನೇ ಹೇಳುತ್ತೆ ನಾನು ಆತ್ಮ ಅಂತ. ಈಗ ಸರ್ವಾತ್ಮರು ಕೂಡ ಪರಂಪಿತ ಪರಮಾತ್ಮ ನೆನಪಿನಲ್ಲಿಯೇ ಕುಳಿತಿದ್ದೀರಿ. ಇಲ್ಲಿರುವಂಥವರೆಲ್ಲರೂ ಕೂಡ ಆ ಪರಮಾತ್ಮ ನೆನಪಿನಲ್ಲಿಯೇ ಕುಳಿತಿದ್ದೀರಿ. ಈ ಯೋಗವನ್ನು ಯಾರು ಕಲಿಸಿದ್ರು ಅಂತ ಹೇಳ್ತಿದ್ದಾರೆ. ಯಾರು ಕಲಿಸಿದ್ರು? ಭಗವಾನ್ ವಾಚ್ मैं सभी आत्माओं का पिता हूँ अथवा फादर हूँ. मैं शरीर द्वारा तुमको राजयोग सिखलाने के लिए टीचर बना हूँ. या तो सहज समझाते हैं, कहते हैं जब जब अति धर्मग्लानि होती है तब मैं आता हूँ. या वही कल्प पहले वाले महावाक्य अति साधारण शरीर द्वारा रिपीट हो रहा है. ಭಗವಾನ್ ವಾಚ ನಾನು ಸರ್ವ ಆತ್ಮರ ತಂದೆಯಾಗಿದ್ದೇನೆ. ಈ ಶರೀರದ ಮೂಲಕ ಯೋಗವನ್ನು ಕಲಿಸಿಕೊಡಲು ನಾನು ಶಿಕ್ಷಕನಾಗಿ ಬಂದಿದ್ದೇನೆ ಅಂತ ಹೇಳ್ತಿದ್ದಾರೆ. ಇದೆಷ್ಟು ಸಹಜವಾಗಿರುವಂಥ ಮಾತುಗಳು. ಯಾವಾಗ ಅತಿ ಧರ್ಮಗ್ಲಾನಿ ಆಗುತ್ತದೆಯೋ ಆಗ ನಾನು ಬರುತ್ತೇನೆ. ಕಲ್ಪದ ಹಿಂದೆ ಹೇಳಿರುವಂತಹ ಮಹಾವಾಕ್ಯ ಏನಿತ್ತು, ಈ ಕಲ್ಪದಲ್ಲೂ ಕೂಡ ಅದೇ ಮಹಾವಾಕ್ಯವನ್ನು ತಿಳಿಸಿ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ. ಈ ಮಹಾವಾಕ್ಯವು ಕೂಡ ಅತಿ ಸಾಧಾರಣ ಶರೀರದ ಮೂಲಕವೇ ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಬಾಬು ಎಷ್ಟು ಸಾಧಾರಣ ಅಲ್ವಾ? ಬಲೆ ಅವರು ಲೌಕಿಕದಲ್ಲಿ ವಜ್ರ ವ್ಯಾಪಾರಿ ಆಗಿರ್ಬೋದು, ಜ್ಞಾನ ತಿಳಿದ ಎಷ್ಟು ಸಾಧಾರಣ ಆಗಿದ್ರು ಬಾಬಾ. ಅದೇ ರೀತಿ ಬಾಬಾ ಹೇಳ್ತಾರೆ ಅಷ್ಟು ಸಾಧಾರಣ ಶರೀರದಲ್ಲಿ ಬಂದು ನಾನು ನಿಮ್ಗೆ ಅರ್ಥ ಮಾಡಿಸುತ್ತೇನೆ. कहते कल्प पहले ही भी यही महावाक्य उच्चारे थे जिसकी गीता बनी हुई है. तो जब धर्म ग्लानि होती है अथवा अनेक धर्म आए उपस्थित होते हैं और देवता धर्म का एकदम नाम निशान गुम हो जाता है, देवता धर्म वाले अपने को हिंदू कहलाने लग पड़ते हैं. बल पूछते देवताओं को है लेकिन कहलाते अपने को हिंदू है. जैसे देवता धर्म के बदले हिंदू धर्म रिप्लेस हो जाता है, इसको ही कहते हैं धर्मग्लानि. ಕಲ್ಪದ ಮೊದಲು ಕೂಡ ಇದೇ ಮಹಾವಾಕ್ಯವನ್ನು ಉಚ್ಚಾರಣೆ ಮಾಡಿದರು, ಇದೇ ಗೀತೆಯನ್ನು ತಿಳಿಸಿದ್ರು, ಇದೇ ಗೀತೆ ಆಗಿತ್ತು. ಈಗಲೂ ಕೂಡ ಅದೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಧರ್ಮಗ್ಲಾನಿ ಆಗುತ್ತದೆಯೋ ಅಥವಾ ಅನೇಕ ಧರ್ಮಗಳು ಇಲ್ಲಿಗೆ ಬಂದು ಉಪಸ್ಥಿತರಾಗುತ್ತಾರೋ ಆಗ ಅತಿ ಶ್ರೇಷ್ಠ ಅಥವಾ ಮೂಲತಃ ಧರ್ಮ ಯಾವುದು ದೇವಿ ದೇವತಾ ಧರ್ಮವಿತ್ತೋ ಅದು ಪ್ರಾಯಲೋಪವಾಗುತ್ತದೆ. ಅದರ ಹೆಸರು ಗುರುತೂ ಸಹ ಉಳಿಯುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯಾರು ದೇವಿ ದೇವತಾ ಧರ್ಮದವರಿದ್ದರೋ ಅವರು ಆ ಧರ್ಮವನ್ನು ಮರೆತಿರುವಂಥ ಕಾರಣ ತಮ್ಮನ್ನು ಹಿಂದೂ ಧರ್ಮದವರೆಂದು ಹೇಳ್ಕೊಳ್ತಾರೆ. ಅಂದರೆ ಇಲ್ಲಿ ದೇವತಾ ಧರ್ಮವನ್ನು ಹಿಂದೂ ಧರ್ಮವಾಗಿ ರಿಪ್ಲೇಸ್ ಮಾಡಲಾಯಿತು, ಬದಲಾವಣೆ ಮಾಡಲಾಯಿತು. ಇದನ್ನೇ ಧರ್ಮಗ್ಲಾನಿ ಎಂದು ಹೇಳಲಾಗುತ್ತದೆ. जब वह एक दैवी धर्म का नाम निशान गुम हो जाता है, उसके बदले अनेक धर्म मत पंथ निकल पड़ते हैं. यह वही कल्प पहले वाली गीता रिपीट हो रही है. यह भगवान वाच दूसरा तो कोई कह नहीं सकता. वही आकर वही फिर गीता के महावाक्य रिपीट कर रही है. ಇವಾಗ ಒಂದೇ ಒಂದು ದೇವಿ ದೇವತಾ ಧರ್ಮವಿತ್ತೋ ಹಾಗೆ ಯಾವುದೇ ಧರ್ಮ ಇರಲಿಲ್ಲ. ಆದರೆ ಯಾವಾಗ ಏಕಧರ್ಮವನ್ನು ಮರೆತುವೋ ನಾವು ಆಗ ಅನೇಕ ಧರ್ಮಗಳು, ಅನೇಕ ಮತಗಳು, ಅನೇಕ ಪಂಥಗಳು ಶುರುವಾಯಿತು ಅಂತ ಹೇಳ್ತಾ ಇದ್ದಾರೆ ಬಾಬಾ.
ಪುನಃ ಈ ಸಮಯದಲ್ಲಿ ಕಲ್ಪದ ಮೊದಲು ತಿಳಿಸಿರುವಂತಹ ಗೀತೆ ರಿಪೀಟ್ ಆಗುತ್ತೆ. ಭಗವಾನ್ ವಾಚ ಅಂತಂದ್ರೆ ಅದನ್ನು ಇತರರು ಯಾರೂ ಬಂದು ತಿಳಿಸಲು ಸಾಧ್ಯ ಇಲ್ಲ. ಅದನ್ನು ತಿಳಿಸಬೇಕು ಅಂದರೆ ಸ್ವಯಂ ಆ ಭಗವಂತನೇ ಬರಬೇಕು ಅಂತ ಹೇಳ್ತಿದ್ದಾರೆ. ಯಾ ಮಹಾವಾಕ್ಯ ಅವ್ರ ಕೋಯಿ ಶಾಸ್ತ್ರ ಮೇಲೆ ಈ ಮಹಾವಾಕ್ಯಗಳು ಈ ಥರ ಯಾವುದೇ ಶಾಸ್ತ್ರದಲ್ಲೂ ಸಹ ಇಲ್ಲ. ಇದೆಯಾ? ಕೇಳಿದ್ರೆ ಎಲ್ಲಾದರೂ? गीता में है भगवान वाच, भगवान खुद समझाते हैं, कहते हैं जब अनेक धर्म हो जाते हैं कलयुग की अंत आकर पहुंचती है तब कलयुग के संगम पर मैं आता हूँ, क्योंकि कलयुग को कहा जाता है तमो प्रधान, सतयुग है सतो प्रधान, जहाँ परमपिता परमात्मा का गॉडेस राज्य अथवा देवी देवताओं का राज्य चलता है, वह भी इस ही स्टेज पर चलता है। वैकुंठ कोई दूसरी जगह नहीं है। इसी भारत में देवी देवताओं का राज्य था जो अब प्रायलोप हो गया है। परमात्मा को कहते हैं गॉड इज नॉलेजफुल। वह एक ही ज्ञान का सागर, आनंद का सागर, सुख का सागर है। उनके सिवाय और कोई में गॉडली ज्ञान है ही नहीं, तो दूसरा कोई को ज्ञानी कैसे कह सकते हैं? ತಂದೆ ಹೇಳ್ತಾರೆ ಗೀತೆಯಲ್ಲಿ ಭಗವಾನ್ ವಾಚ್ ಅಂತ ಹೇಳಿದ್ದಾರೆ. ಭಗವಂತ ಸ್ವಯಂ ತಿಳಿಸ್ತಿದ್ದಾರೆ. ಯಾವಾಗ ಅನೇಕ ಧರ್ಮಗಳು ಇಲ್ಲಿ ಶುರುವಾಗುತ್ತದೆಯೋ ಕಲಿಯುಗದ ಅಂತ್ಯದಲ್ಲಿ, ಕಲಿಯುಗದ ಅಂತ್ಯದಲ್ಲಿ ಬರುವಂಥ ಸಂಗಮ ಯುಗದಲ್ಲಿ ನಾನು ಬಂದು ನಿಮಗೆ ಸತ್ಯ ಗೀತಾ ಜ್ಞಾನವನ್ನು ತಿಳಿಸ್ಕೊಡ್ತೀನಿ ಅಂತ. ಏಕೆಂದರೆ ಕಲಿಯುಗವನ್ನು ತಮೋ ಪ್ರಧಾನವೆಂದು, ಸತ್ಯುಗವನ್ನು ಸತೋ ಪ್ರಧಾನ ಪ್ರಪಂಚವೆಂದು ಹೇಳಲಾಗುತ್ತೆ. ತಂದೆ ಬಂದು ಸತೋ ಪ್ರಧಾನ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮನನ್ನು ಭಗವಂತ ಅಂತ ಹೇಳಲಾಗುತ್ತಲ್ಲ, ಅವರೇ ಬಂದು ಭಗವಾನ್ ಭಗವತಿಯನ್ನು ಅಥವಾ ದೇವಿ ದೇವತೆಯರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಪುನಃ ಈಗ ಅದೇ ದೇವಿ ದೇವತೆಯರ ರಾಜ್ಯ ಪ್ರಾಯಲೋಕವಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಅಂತ ಹೇಳ್ತಾರೆ, ಶಾಂತಿ ಸಾಗರ ಅಂತ ಹೇಳ್ತಾರೆ, ಸುಖದ ಸಾಗರ ಅಂತ ಹೇಳ್ತಾರೆ, ಆನಂದದ ಸಾಗರ ಅಂತ ಹೇಳ್ತಾರೆ ಅಲ್ವ. ಅದಕ್ಕೋಸ್ಕರ ಇಂಥ ಗುಣಗಳ ಸಾಗರ ಆಗಿರುವಂಥ ಪರಮಾತ್ಮ ಮಾತ್ರ ಈ ಜ್ಞಾನವನ್ನು ತಿಳಿಸ್ಲಿಕ್ಕೆ ಸಾಧ್ಯ, ಮತ್ತು ಯಾರು ತಿಳಿಸಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಯಾರನ್ನು ಜ್ಞಾನಿ ಎಂದು ಕೂಡ ಹೇಳಲು ಸಾಧ್ಯ, ಏಕೆಂದರೆ ಮೊಟ್ಟ ಮೊದಲು ತಮ್ಮ ಪರಿಚಯವನ್ನೇ ಅವರು ಮರೆತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಜ್ಞಾನ ನನ್ನಲ್ಲಿ ಬಿಟ್ಟರೆ ಮತ್ತು ಯಾರಲ್ಲೂ ಇಲ್ಲ. जब तक वह स्वयं आकर नॉलेज ना देवे तब तक कोई नॉलेजफुल बन नहीं सकता। इस गॉडली नॉलेज को ही फिलॉसफी कहा जाता है, जिससे आत्मा पावन बनती है. ಇಲ್ಲಿವರೆಗೂ ಬಾಬಾ ಹೇಳ್ತಾರೆ ಸ್ವಯಂ ನಾನೇ ಬಂದು ಈ ಜ್ಞಾನವನ್ನು ತಿಳಿಸೋದಿಲ್ಲ, ಅಲ್ಲಿವರೆಗೂ ನಿಮಗೆ ತಿಳಿಯೋದಿಲ್ಲ. ನಾನು ಬಂದು ಈ ಜ್ಞಾನವನ್ನು ತಿಳಿಸಿ ನಿಮ್ಮನ್ನು ನಾಲೆಜ್ಫುಲ್ ಆಗಿ ಮಾಡ್ತೇನೆ, ಜ್ಞಾನ ಸಂಪನ್ನರಾಗಿ ಮಾಡ್ತೇನೆ. ಇದು ಆಧ್ಯಾತ್ಮಿಕ ಜ್ಞಾನ ಅಥವಾ ಸ್ವಯಂ ಭಗವಂತನ ಜ್ಞಾನ. ಇದನ್ನು ಫಿಲಾಸಫಿ ಅಂತ ಹೇಳಲಾಗುತ್ತೆ. ಇದರಿಂದನೇ ಆತ್ಮ ಪಾವನವಾಗುತ್ತದೆ. अब प्रश्न उठता है कि तुम यहाँ किस लिए आए हो? ತಂದೆ ಅಂತೂ ಜ್ಞಾನ ಕೊಡ್ತಿದ್ದಾರೆ, ಆದರೆ ಕೇಳಲಿಕ್ಕೆ ಬಂದಿರುವಂಥ ನಾವು ಆತ್ಮರಿಗೆ ಒಂದು ಪ್ರಶ್ನೆ ಬರುತ್ತಲ್ಲ, ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ. ಯಾಕೆ ಬಂದಿದ್ದೀವಿ ನಾವೆಲ್ಲರೂ ಕೂಡ ಇಲ್ಲಿಗೆ? ಪಾವನರಾಗಲಿಕ್ಕೆ. ಮತ್ತೆ तुम कल को पहले मुहाफिज फिर से आए हो गॉड से गॉडली नॉलेज प्राप्त कर पावन बनने के. ಕಲ್ಪದ ಮೊದಲಿನ ತರಹ ನೀವು ಇಲ್ಲಿಗೆ ಬಂದಿದ್ದೀರಿ, ತಂದೆಯಿಂದ ಈ ಜ್ಞಾನವನ್ನು ತಿಳಿದುಕೊಂಡು ಪಾವನರಾಗಲಿಕ್ಕೆ. यहाँ नॉलेज प्राप्त करने के लिए इस गॉडली स्कूल में पॉइंट होना पड़ता है ना, तो दूसरा कोई गॉडली नॉलेज दे ना सके. वो कहते हैं हम सब में गॉडली नॉलेज है. कौन सी नॉलेज? क्या देते हैं ईश्वर सर्वव्यापी है, लेकिन परमात्मा कहते हैं कि यह मिथ्या ज्ञान है. मैं तो सर्वव्यापी नहीं हूँ, मैं जो हूँ जैसा हूँ तुम बच्चों के आगे प्रत्यक्ष हूँ. जब तक मैं अपना ज्ञान स्वयं आकर ना सुनाऊँ तब तक मुझे कोई जान ना सकता और ना कोई मेरे पास पहुँच सकता,
क्योंकि मुझे आना पड़ता है और मैं आता हूँ कल्प के संगम युग पर। बस, और जब मैं आता हूँ तब यह ज्ञान देने वाले डॉक्टर ऑफ फिलॉसफी साधु महात्मा बहुत है, वह भी यही ज्ञान देते हैं कि हम सब परमात्मा हैं। अब हर एक कहते हैं परमात्मा एक है, दूसरी तरफ उन्हों की अनेक मत और किसको मानना चाहिए। उन्हों को गॉड ने तो मत नहीं दी है, एक तरफ है गॉड की एक मत, दूसरी तरफ इतनी अनेक मत। तब परमात्मा कहते हैं इतने सब अनेक मत को खलास कर एक मत स्थापन करने मुझे आना पड़ता है। ಹೊರಗಡೆ ಅವರು ಎಷ್ಟೇ ಡಾಕ್ಟ್ರೇಟ್ ತೆಗೆದುಕೊಂಡಿರಬಹುದು, ಸನ್ಯಾಸಿಗಳಲ್ಲೂ ಕೂಡ ಅವ್ರೇನು ಹೇಳ್ತಾರೆ, ನಾವು ಕೂಡ ಈಶ್ವರ ಜ್ಞಾನವನ್ನೇ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಆ ಏನು ಜ್ಞಾನ ನಿಮ್ಮದು ಅಂತ ಕೇಳಿದ್ರೆ ಅವ್ರು ಹೇಳುವುದು ಒಂದೇ ಒಂದು ಮಾತು, ಈಶ್ವರ ಸರ್ವವ್ಯಾಪಿ ಅಂತ. ಆದರೆ ತಂದೆ ಹೇಳುತ್ತಿದ್ದಾರೆ, ನಾನು ಹೆಂಗಿದ್ದೀನೋ ಹೇಗಿದ್ದೀನೋ ನಿಮ್ಮ ಎದುರುಗಡೆ ಪ್ರತ್ಯಕ್ಷನಾಗಿದ್ದೇನೆ ಅಂತ ಹೇಳ್ತಾರೆ. ಅದೇ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದಾರಾ ಇಲ್ವೋ ಸ್ವಯಂ ತಂದೆ. ಬಾಬಾ ಹೇಳ್ತಾರೆ, ನಾನು ಹೆಂಗಿದ್ದೀನೋ ನನ್ನ ಪರಿಚಯವನ್ನು ನಾನೇ ಸ್ವಯಂ ಬಂದು ನಿಮಗೆ ತಿಳಿಸುವವರೆಗೂ ಕೂಡ ನನ್ನ ಸತ್ಯ ಪರಿಚಯ ನಿಮಗೆ ತಿಳಿಯುವುದಿಲ್ಲ. ಯಾರನ್ನೇ ಕೇಳಿ, ಎಷ್ಟೇ ಶ್ರೇಷ್ಠ ಜ್ಞಾನರನ್ನೇ ಕೇಳಿ, ಸನ್ಯಾಸಿರಾಗ್ಬೋದು, ಸಾಧು ಸಂತರಿರ್ಬೋದು, ಅವರು ಹೇಳುವುದು ಎಲ್ಲ ಒಂದೇ ಮಾತು, ಎಲ್ಲರೂ ಕೂಡ ಪರಮಾತ್ಮ ಪರಮಾತ್ಮ ಸರ್ವವ್ಯಾಪಿ ಅಂತ. ಆದರೆ ಈ ಮಾತು ತಪ್ಪು ಅಂತ ಹೇಳ್ತಿದ್ದಾರೆ ಬಾಬಾ. ಇದು ಸುಳ್ಳಾಗಿದೆ. ಒಂದು ಕಡೆ ಪರಮಾತ್ಮ ಒಬ್ಬರೇ ಅಂತ ಹೇಳ್ತಾರೆ, ಆದರೆ ಇನ್ನೊಂದು ಕಡೆ ಅನೇಕ ಮತಗಳು ಅನೇಕ ಪಂಥಗಳು ಉಟ್ಕೊಂಡಿದೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಈಗ ನೀವು ಇಲ್ಲಿರುವಂತಹ ಅನೇಕ ಮತಗಳನ್ನು ವಿನಾಶ ಮಾಡಿ ಒಂದೇ ಒಂದು ಜ್ಞಾನವನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ. ನೀವು ಸತ್ಯವಾಗಿ ತಿಳ್ಕೊಂಡಿದ್ದೀರಿ ಪರಮಾತ್ಮ ಒಬ್ಬರೇ ಅಂತ. तो तब परमात्मा कहते हैं इतने सब अनेक मत को खलास कर मैं एक मत ಸ್ಥಾಪನ करने मुझे आना पड़ता है. ಇಷ್ಟು ಧರ್ಮಗಳು, ಇಷ್ಟು ಮತಗಳು, ಅನೇಕ ಮತಗಳಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ಸ್ವಯಂ ತಂದೆ ಬಂದು ನಮ್ಮನ್ನು ಎಲ್ಲ ಮತದಿಂದ ಬಿಡಿಸಿ ಒಂದು ಸತ್ಯ ಮತವನ್ನು ನೀಡುತ್ತಾರೆ. ಕಲ್ಪ ಕಲ್ಪ ಕಾಯ ಪ್ರೋಗ್ರಾಮ್ ಮೀರಾ ಅನಾದಿ ನೊಂದಾ ಹುವಾ. ತಂದೆ ಈ ಸಂಗಮ ಯುಗದಲ್ಲಿ ಅಂದರೆ ಕಲಿಯುಗದ ಅಂತ್ಯದ ಸಂಗಮ ಯುಗದಲ್ಲಿ ಬರುವಂಥ ಪ್ರೋಗ್ರಾಮ್, ಕಲ್ಪದ ಒಂದು ಬಾರಿ ಬರುವಂಥ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಬಾಬಾ. दूसरे किंग आदि का तो 8 या 10 दिन का प्रोग्राम रहते हैं, लेकिन परमात्मा का तो कल्प कल्प का प्रोग्राम अनादि गीता में नुदा हुआ है. ಇದು ಯಾರೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವ್ರಿಗೆ 8 ದಿನಗಳ ಕಾಲ ಅಥವಾ 10 ದಿನಗಳ ಕಾಲ ಒಂದು ಪ್ರೋಗ್ರಾಮ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಆದರೆ ತಂದೆಗಂತೂ ಅನಾದಿಯಾಗಿ ಫಿಕ್ಸ್ ಆಗಿಬಿಟ್ಟಿದೆ ಒಂದು ಪ್ರೋಗ್ರಾಮ್. ಕಲ್ಪದಲ್ಲಿ ಒಂದು ಬಾರಿ ಅವರು ಬರಲೇಬೇಕು, 100 ವರ್ಷ ಅವರ ಪಾತ್ರವನ್ನು ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ब्रह्मा के गुप्त वेश में ब्रह्मा तन में आकर कहते हैं कि मैं वही कृष्णपुरी स्थापन करता हूँ जहाँ होली गॉड गॉडेसेस राजा रानी तथा प्रजा रहते हैं. तो वहाँ स्थापन कर फिर कृष्ण के रूप में वहाँ जन्म लेते हैं. यह तो बिल्कुल साफ बात कर रहे हैं बच्चे. अब वही गीता का एपिसोड रिपीट हो रहा है. मौत है सामने, इसलिए सभी संग तोड़ एक मुझ परमात्मा से योग लगाओ तो अंतमति सोगति हो जाएगी, तुम मेरी पुरी में आ जाओगे. ಬಾಬಾ ಹೇಳ್ತಾರೆ, ಬ್ರಹ್ಮನಲ್ಲಿ ನಾನು ಗುಪ್ತ ವೇಷದಲ್ಲಿ ಬಂದಿದ್ದೇನೆ, ಅಂದರೆ ಬ್ರಹ್ಮನ ತನುವಲ್ಲಿ ಬಂದಿದ್ದೇನೆ ನಾನು ಕೃಷ್ಣಪುರಿಯನ್ನು ಸ್ಥಾಪನೆ ಮಾಡುವುದಕ್ಕೆ. ಅಲ್ಲಿ ಪುನಃ ಯಥಾ ರಾಜ ತಥಾ ಪ್ರಜಾ ಎಲ್ಲರೂ ಕೂಡ ಸತೋ ಪ್ರಧಾನವಾಗಿರ್ತಾರೆ. ಇಲ್ಲಿಯ ಬ್ರಹ್ಮನೇ ಅಲ್ಲಿ ಕೃಷ್ಣನ ಜನ್ಮವನ್ನು ಪಡೆಯುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿ ಬಾಬಾ ಸ್ವಚ್ಛವಾಗಿ ಸರಳವಾಗಿ ಬಾಬಾ ತಿಳಿಸಿದ್ದಾರೆ, ಮಕ್ಕಳೇ ಯಾವುದು ಗೀತೆ ಎಪಿಸೋಡ್ ಹಿಂದಿನ ಕಲ್ಪದಲ್ಲಿ ನಡೆಯಿತೋ ಅದೇ ಈಗಲೂ ಕೂಡ ನಡೀತಿದೆ. ಎಲ್ಲರ ಮೃತ್ಯು ಎದುರುಗಡೆ ಇದೆ. ಆದ್ದರಿಂದ ಎಲ್ಲ ಸಂಘವನ್ನು ಬಿಟ್ಟು ಒಬ್ಬ ಪರಮಾತ್ಮನ ಜೊತೆಯಲ್ಲಿ ಯೋಗವನ್ನು ಜೋಡಿಸಿ ಅಂತ್ಯಮತಿ ಸೋಗತಿ, ನನ್ನನ್ನು ನೀವು ನನ್ನ ದೇಶದಲ್ಲಿ ನೆನಪು ಮಾಡಿದರೆ ಪುನಃ ವಾಪಸ್ ನನ್ನ ಪುರಿಗೆ ನೀವು ಬರುತ್ತೀರಿ. परमात्मा इस तन में बैठ अपने बच्चों आत्माओं को कहते हैं
मीठे बच्चे, मैं अपने अनादि प्रोग्राम प्रमाण आया हूँ। अब विनाश सामने है, इसलिए मुझ बाप से योग लगाओ और सभी संबंधियों को भूल जाओ, अथवा अब दीवे बुझाकर एक दीवा जगाओ तो मैं तुमको पापों से मुक्त कर अपने पास बिठा दूंगा। इस तन द्वारा स्वयं बोल रहा हूँ। कैसे सह समझाते हैं, कहते हैं बल घर में जाकर योग लगाओ, वापस तो सबको जाना है। ऐसे तो नहीं कि सिर्फ बूढ़े जाएंगे, बच्चे बच जाएंगे। देखो जापान में बम छोड़ा तो छोटे बड़े जानवर पंछी सब मर गए या सिर्फ बूढ़े मर गए? वह तो छोटी रिहर्सल थी, अभी तो बहुत ही इम्प्रूवमेंट हो रही है। देख रहे हो बम स्तर हो रहा है, हिस्ट्री रिपीट अवश्य होगी। ತಂದೆ ಹೇಳ್ತಿದ್ದಾರೆ, ಪರಮಾತ್ಮನ ನೆನಪಿನಲ್ಲಿ ಹೀಗೆ ನೀವು ಕುಳಿತುಕೊಳ್ಳಬೇಕು. ಇಲ್ಲಿ ನೀವು ಎಲ್ಲೇ ಕುಳಿತುಕೊಳ್ಳಿ, ಯೋಗ ಎಲ್ಲೇ ಮಾಡಿ, ಮನೇಲಿ ಮಾಡಿದ್ರು ಎಲ್ಲೇ ಮಾಡಿದ್ರು ಕೂಡ ವಾಪಸ್ ಅಂತೂ ನಾವು ಪರಂಧಾಮಕ್ಕೆ ಹೋಗಲೇಬೇಕು. ಅದಕ್ಕೆ ಮಧುರ ಮಕ್ಕಳೇ, ನನ್ನ ಅನಾದಿಯ ಪ್ರೋಗ್ರಾಮಿನ ಪ್ಲಾನ್ ಅನುಸಾರ ನಾನು ಬಂದಿದ್ದೇನೆ. ವಿನಾಶ ಎದುರುಗಡೆ ಇದೆ. ಈಗ ನನ್ನ ಜೊತೆ ಯೋಗವನ್ನು ಜೋಡಿಸಿ ಎಲ್ಲ ಸಂಬಂಧಿಗಳನ್ನು ಮರೆತು ಹೋಗಿ, ಅಥವಾ ದೀಪವನ್ನು ಆರಿಸಿ ಈ ದೀಪವನ್ನು ಬೆಳಗಿಸಿ, ಆಗ ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀರಾ, ನನ್ನ ಹತ್ರ ಕುಳಿತುಕೊಳ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಈ ತನ್ನಲ್ಲಿ ಬಂದು ಸ್ವಯಂ ಪರಮಾತ್ಮನೇ ತಿಳಿಸ್ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಷ್ಟು ಸಹಜ ಮಾತಲ್ವ? ಈ ಜ್ಞಾನವನ್ನು ಯಾರು ತಿಳ್ಕೊಳ್ಬೇಕು? ವಯಸ್ಸಾಗಿರುವಂಥವ್ರು ಮಾತ್ರ ತಿಳ್ಕೊಳ್ಬೇಕಾ? ಮನೆಗೆ ವಯಸ್ಸಾಗಿರುವಂಥವ್ರು ಮಾತ್ರ ಹೋಗ್ತಾರಾ? ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಜಪಾನಲ್ಲಿ ಒಂದು ಯುದ್ಧ ಆಯ್ತು. ಆ ಸಮಯದಲ್ಲಿ ಬಾಂಬ್ ಜಪಾನಲ್ಲಿ ಬಿದ್ದಾಗ ಬಾಂಬ್ ಏನು ವಯಸ್ಸಾಗಿರೋನು ಮಾತ್ರ ಸಾಯಿಸ್ತಾ ಅಂತ ಕೇಳ್ತಿದ್ದಾರೆ ಬಾಬಾ. ಹಂಗೇನಾದರೂ ಆಯ್ತಾ? ಚಿಕ್ಕ ಮಕ್ಕಳು, ದೊಡ್ಡವರು, ಪ್ರಾಣಿ, ಪಕ್ಷಿ ಎಲ್ಲರ ಸಹಿತವಾಗಿ ಅಲ್ಲಿರುವಂಥವ್ರು, ಆ ಸ್ಥಾನದಲ್ಲಿರುವಂಥವ್ರು ಎಲ್ಲರೂ ಕೂಡ ಸಮಾಪ್ತಿ ಆದ್ರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಅಷ್ಟೇ, ಎಲ್ಲರೂ ಕೂಡ ಮೃತ್ಯು ಎದುರುಗಡೆ ಇದ್ದೇ ಇದೆ. ಅದರಿಂದ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಅದಂತೂ ಒಂದು ಚಿಕ್ಕ ರಿಹಾರ್ಸಲ್ ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಈಗಂತ ಎಷ್ಟು ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಸೈನ್ಸ್ ಇನ್ ಟೆಕ್ನಾಲಜಿಯಿಂದ ಕೂಡ. ದೂರದಲ್ಲಿದ್ದೇ ಪೂರ್ತಿ ದೇಶವನ್ನೇ ಸಮಾಪ್ತಿ ಮಾಡ್ಬೋದು, ಅಷ್ಟು ಶಕ್ತಿಶಾಲಿಯಾಗಿ ಈಗೆಲ್ಲ ಕೂಡ ಮಿಸೈಲ್ಸ್ ಆಗಿರ್ಬೋದು ಇತ್ಯಾದಿ ಎಲ್ಲವೂ ಕೂಡ ಅಷ್ಟೊಂದು ಇಂಪ್ರೂವ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ನೀವು తయారాగి నన్నొబ్బలను నెనపు ಮಾಡಿ ಅಂತ ಹೇಳ್ತಿದ್ದಾರೆ. బాబా చెప్తున్నారు, ఈ సమయంలో అనాది ప్రోగ్రాం ప్రమాణంగా నేను ఇక్కడికి వచ్చాను. మరలా మీ అందరికీ కూడా నేను జ్ఞానం తెలుపుతున్నాను. మీరందరూ కూడా పావనులుగా అయ్యి నా దేశానికి రావాలి అని అంటున్నారు బాబా. ఇక్కడ చిన్న పెద్దను ఏ తేడా లేదు అని అంటున్నారు బాబా. ఏ దేశంలో ఎక్కడైనా ఒక బాంబు వేశారంటే, జపాన్లో బాంబు పడినప్పుడు చిన్న పెద్దను చూసారా? అక్కడున్న వారందరూ కూడా సమాప్తమయ్యారు కదా. అలాగే ఇక్కడ కూడా అంటున్నారు బాబా. जैसे मीरा को एक गिद्धर की याद था और जब लोग ला स्कूल की मर्यादा छोड़ दी, वैसे ही तुम मुझ परमात्मा को याद करो. दूसरे जो मामा चाचा याद पड़ते हैं उनका संन्यास करो. यह सब कलयुग के बंधन हैं. तुम मेरे से योग लगाने से ही मेरे से मिल सकते हो. जब अपने को बच्चा समझे, बाबा से योग लगाए, तब वो खुशी आवे. लेकिन उल्टे योग लगाते तो वह खुशी नहीं आती. यहाँ बहुत आते हैं, कहते हैं हमारा मन वश नहीं होता, वह आनंद नहीं आता. अब आनंद का सागर तो परमात्मा है, उनसे योग लगाते नहीं तो आनंद कैसे आएगा? पास्ट कर्मों अनुसार सबको अपनी अपनी बुद्धि मिली हुई है. इसमें परमात्मा क्या करे? परमात्मा तो सबको इकट्ठा पढ़ाते हैं. कोई तो यहाँ ही पढ़कर फिर पढ़ाने लग पड़ते हैं. कोई तो पहली पोती में ही मूंझे हुए हैं. तो यह भी बुद्धि का चमत्कार है. क्लास में भी कोई पहला नंबर आते, कोई फेल होते हैं. क्यों? क्योंकि बुद्धि का सारा मदार रहता है. इसमें परमात्मा क्या करे? सबकी तीक्ष्ण बुद्धि करे तो सभी पहला नंबर आ जाए. ತಂದೆ ಹೇಳ್ತಿದ್ದಾರೆ, ಹೀಗೆ ಮೀರಾ ಆ ಗಿರಿಧರ ಗೋಪಾಲವನ್ನು ನೆನಪು ಮಾಡ್ತಾ ಇದ್ರು. ಅವರ ನೆನಪಿನಲ್ಲಿದ್ದಾಗ ಎಲ್ಲ ಈ ಪ್ರಪಂಚದ ಮರ್ಯಾದೆ ಎಲ್ಲವನ್ನು ಕೂಡ ತ್ಯಜಿಸಿ ಅವರ
ಒಬ್ಬ ದೇವತೆಯನ್ನು ನೆನಪು ಮಾಡ್ತಾ ಬಂದ್ರಲ್ವ, ಬಾಬಾ ಹೇಳ್ತಿದ್ದಾರೆ ಅದೇ ರೀತಿ ಈಗ ನೀವು ಕೂಡ ಎಲ್ಲರನ್ನು ಕೂಡ ಬಿಟ್ಟು ಎಲ್ಲ ಸಂಬಂಧಿಗಳನ್ನು ಬಿಟ್ಟು ಈಗ ನೀವು ಒಬ್ಬ ತಂದೆ ಜೊತೆಯಲ್ಲೇ ಯೋಗವನ್ನು ಜೋಡಿಸಿ ಅಂತ ಹೇಳ್ತಿದ್ದಾರೆ ಬಾಬಾ. ಸಂಬಂಧಗಳ ಸನ್ಯಾಸವನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಈ ಕಲಿಯುಗದ ಬಂಧನವಂತೂ ಎಲ್ಲರ ಹತ್ರ ಇದೆ, ಆದರೆ ಇದನ್ನು ತ್ಯಜಿಸಿ ನನ್ನ ಹತ್ರ ಬನ್ನಿ ಅಂತ ಕರೀತಿದ್ದಾರೆ ಬಾಬಾ. ನನ್ನ ಹತ್ರ ಬಂದರೆ ಅಥವಾ ನನ್ನ ಜೊತೆ ಯೋಗವನ್ನು ಜೋಡಿಸಿದರೆ ನಿಮ್ಗೆ ಆನಂದ ಸಿಗುತ್ತೆ. ಕೆಲವರು ಹೇಳ್ತಾರಂತೆ, ಬಾಬಾ ನನ್ನ ಬುದ್ಧಿನೂ ಶ್ರೇಷ್ಠ ಮಾಡಿಬಿಡಿ ಬಾಬಾ, ನನಗೆ ಆನಂದನೇ ಸಿಗ್ತಾ ಇಲ್ಲ, ನನ್ನ ಮನಸ್ಸು ನನ್ನ ವಶ ಆಗ್ತಾ ಇಲ್ಲ ಅಂತ. ಬಾಬಾ ಹೇಳ್ತಾರೆ, ಇದೊಂದು ವಿದ್ಯೆ ಅಷ್ಟೇ. ಇಲ್ಲಿ ತಮ್ಮ ಶಕ್ತಿಯ ಅನುಸಾರವಾಗಿ ಇಲ್ಲಿ ನೀವು ಮುಂದೆ ಹೋಗ್ತೀರಿ. ಸ್ಕೂಲಲ್ಲೂ ಅಷ್ಟೇ, ಒಬ್ಬರು ಫಸ್ಟ್ ಬರ್ತಾರೆ, ಇನ್ನೊಬ್ಬರು ಫೇಲ್ ಆಗ್ತಾರೆ. ಇದೆಲ್ಲ ಕೂಡ ಅವರ ಬುದ್ಧಿಯ ಆಧಾರದ ಮೇಲೆ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ಇದರಲ್ಲಿ ಪರಮಾತ್ಮ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತೀಕ್ಷ್ಣ బుద్ధిಯಾಗಿ ఇరువంతవరు మొదల నెంబర్లు ಬರ್ತಾರೆ ಅಂತ ಹೇಳ್ತಾರೆ. బాబా చెప్తున్నారు ఇక్కడ కొందరు, బాబా నా మనసు నా వశంలోకి రావటం లేదు, ఆనందం కలగటం లేదు అంటారంట. అందుకు బాబా చెప్తున్నారు, ఇది విద్య అంటే విద్య తెలిపించడానికి నేను వచ్చాను, ఇంకా మిగిలినది మీ ఆధారం. స్కూల్లో కూడా వాళ్ళ శక్తి అనుసారంగా కొంతమంది పాస్ అవుతారు, కొంతమంది ఫస్ట్ క్లాస్లో వస్తారు, కొంతమంది ఫెయిల్ అయిపోతారు. అదేవిధంగా ఇక్కడ కూడా మీ బుద్ధి ఏ విధంగా ఉంటుందో, అంటే మీరు ఎంత శక్తిశాలిగా ఉంటే అంత మంచిగా చదవగలరు అని అంటున్నారు. దీంట్లో పరమాత్మ ఏం చేయలేరు. బంధాల ద్వారా వాళ్ళకి అది అనుభవం కాలేదంటాడు బాబా. ఆనంద సాగరంతో యోగం జోడించినప్పుడు ఆనందం కలగాలి. కలగడానికి కారణం ఏమంటే వెనకటి జన్మల్లో బంధన. ఆ బంధన ద్వారా మీకు ఇక్కడ అనుభవం కావటం లేదు, బుద్ధి అక్కడ ఉంటుంది. మీరు అక్కడ బుద్ధి ఉండడం వల్ల యోగం ఆనంద సాగరంతో యోగం జోడించినప్పుడు ఆనందం ఎందుకు కలగదు అంటున్నాడు బాబా. जब कोई पर ग्रहचारी होती है तो कितनी भी दवाई करो उसका असर नहीं होता, और जब उतरने का टाइम आता है तो मिट्टी झपटी से भी बीमारी ठीक हो जाती है. जो जब समय आएगा तो यह पॉइंट भी किसी की बुद्धि को टच हो जाएगा. अभी कई नहीं सुनते हैं, आगे चल सुनने लग पड़ते हैं. इसमें हमको राजी रहना पड़ता है. परमात्मा के जाने अनजाने अभी सभी रह चुके हैं, तो अभी परमात्मा आ चुके हैं ज्ञान सुनाने, तो यह गति ही न्यारी है. ನೋಡಿ, ಕೆಲವರಿಗೆ ಗ್ರಹಚಾರ ಕುತ್ಕೊಂಡ್ರೆ ಎಷ್ಟೇ ಅವ್ರು ಪ್ರಯತ್ನ ಪಟ್ಟರೂ ಕೂಡ ಅವ್ರಿಗಿರೋ ರೋಗ ಸಮಾಪ್ತಿ ಆಗಲ್ಲ ಅಂತ ಬಾಬಾ ಹೇಳ್ತಾರೆ. ರೋಗ ನಿವಾರಣೆ ಆಗಲ್ಲ. ಅದರ ಭಾಗ್ಯ ಚೆನ್ನಾಗಿ ಆಯಿತು ಅಂತಂದರೆ ಅಲ್ಪ ಸ್ವಲ್ಪದಲ್ಲಿ ಅವರು ಸರಿಯಾಗಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ರೀತಿ ಇಲ್ಲೂ ಕೂಡ ಯಾವ ಸಮಯದಲ್ಲಿ ಪಾಯಿಂಟ್ ಯಾವುದು ಟಚ್ ಆಗಬೇಕು ಬುದ್ಧಿಗೆ ಅದೇ ಟಚ್ ಆಗುತ್ತೆ. ಕೆಲವರು ಎಷ್ಟು ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಕೆಲವರಿಗೆ ಸ್ವಲ್ಪ ಕೇಳಿಸ್ಕೊಂಡ್ರು ಕೂಡ ಅವರು ಉನ್ನತ ಪುರುಷಾರ್ಥದಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಈಗ ಈ ಜ್ಞಾನ ತಂದೆ ಬಂದು ತಿಳಿಸ್ತಾರೆ. ಇದು అతి భిన్నವಾಗಿರುವಂಥ మతవాಗಿದೆ. బాబా చెప్తున్నారు, కొన్నిసార్లు గ్రహచారం బాగాలేదు అని అంటే వాళ్ళకి ఎంత మనము మెడిసిన్స్ ఇచ్చినా కూడా, ఎన్ని ఔషధాలు ఇచ్చినా కూడా వారికి ఉన్న రోగం తగ్గదు. కానీ మంచి కాలం వచ్చిందనుకోండి, కొంచెం ఉన్నా కూడా ఏదో కొంచెం ఇచ్చేస్తే కూడా వాళ్ళకి ఎలాంటి పెద్ద రోగమైనా కూడా తగ్గిపోతుంది. అంటే బాబా అంటున్నారు ఇక్కడ కూడా అంతే. జ్ఞానం కూడా కొందరికి కొంచెం తెలిపిస్తుంది, టచ్ అయ్యి ముందుకు వెళ్ళిపోతారు. ఇంకొంతమందికి ఎంత తెలిపించినా ముందుకు వెళ్ళరు అని అంటున్నారు. దూసరి మురళి, ಇದೆಲ್ಲ ಒಂದು ಮುರಳಿ, ಇದು ಇನ್ನೊಂದು ಮುರಳಿ. ಓಂ ಶಾಂತಿ. घड़ी का भी आवाज़ नहीं चाहिए, क्योंकि अभी हमारी वानप्रस्थ अवस्था अर्थात वाणी से परे अवस्था है. ಬಾಬಾ ಹೇಳ್ತಾರೆ, ಈಗ ನಿಮಗೆ ಈ ಗಡಿಯಾರದ ಧ್ವನಿಯೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ನಾವು ಆಗಬೇಕು. ಸ್ವಲ್ಪ ಶಬ್ದವೂ ಕೂಡ ನಮಗೆ ಅವಶ್ಯಕತೆ ಇಲ್ಲ. ಏಕೆ? ನಾವು ಎಲ್ಲಿಗೆ ಹೋಗಬೇಕು? ಶಾಂತಿಧಾಮಕ್ಕೆ ಹೋಗಬೇಕು. ವಾಣಿಯಿಂದ ದೂರ ಇರುವಂತಹ ಸ್ಥಾನಕ್ಕೆ ಹೋಗಬೇಕು. हम वाणी से परे जाते हैं. इन कॉर्पोरियल वर्ल्ड जहाँ आत्माएं रहती है वहाँ वाणी नहीं है, सुप्रीम साइलेंस है. तो इस साइलेंस अवस्था में पहुँचने का पुरुषार्थ करते हैं, इसलिए आवाज़ अच्छी नहीं लगती है. ಇನ್ ಕಾರ್ಪೋರಿಯಲ್ ವರ್ಲ್ಡ್ ಅಂದರೆ ನಿರಾಕಾರಿ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಶಾಂತಿಯಲ್ಲೇ ಇರ್ತೇವೆ. ಅದು ಕೂಡ ಅತಿ ಮಧುರವಾಗಿರುವಂತಹ ಶ್ರೇಷ್ಠವಾಗಿರುವಂಥ ಶಾಂತಿ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಈಗ ಅಂತ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮಗೆ ಧ್ವನಿ ಅಂದ್ರೇ ಅಥವಾ ಶಬ್ದ ಅಂದ್ರೇ ಇಷ್ಟ ಆಗೋದಿಲ್ಲ.
उस स्वदेश में आवाज नहीं होता है. ನಮ್ಮ ಸ್ವದೇಶದಲ್ಲಿ ಧ್ವನಿ ಇರುತ್ತಾ? ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ವಾನಪ್ರಸ್ಥ का अर्थ है ही निर्वाण देश में जाना. వానప్రస్థిಗಳంದ್ರೆ నిర్వాణకు ಹೋಗುವುದು. బాబా అంటున్నారు గడియారం యొక్క శబ్దం కూడా ఇప్పుడు మీకు ప్రేమ అనిపించదు, ఎందుకంటే మనం ఉన్న నిరాకారి ప్రపంచంలో ఏ శబ్దము కూడా లేదు అని అంటున్నారు. వానప్రస్థము అని అంటేనే నిర్వాణ దేశము. ನಿರ್ವಾಣ ಅಂದ್ರೆ ವಾಣಿಯಿಂದ ದೂರ. ಅದೇ ಅಂತ ಬಾಬಾ ಹೇಳ್ತಿದ್ದಾರೆ. ಜहाँ हम तुम और सारी दुनिया की सोल्स निवास करती है. ಪರಮಾತ್ಮ ಹೇಳ್ತಾರೆ ಆ ನಿರ್ವಾಣ ಧಾಮದಲ್ಲಿ ನಾನು ನೀವು ಎಲ್ಲ ನಿರಾಕಾರಿ ಆತ್ಮರಲ್ಲಿ ಇರುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲ ಸೋಲ್ಸ್ ಆತ್ಮರಿರ್ತಾರೆ. या कॉर्पोरियल वर्ल्ड तो पार्ट बजाने के लिए स्टेज है, बाकी बिगर पार्ट वहाँ स्वीट साइलेंस होम में जाकर निवास करते हैं. यह साकार खेल चलता है आकाश तत्व में और आत्माओं का देश है महातत्व. वह बहुत दूर देश है. तो जो उस साइलेंस देश में योग लगाए बैठते हैं उनको घड़ी का आवाज़ भी अच्छी नहीं लगती. इसको कहा जाता है अपनी असली स्वधर्म में टिकना अथवा अशरीरी हो रहना, अर्थात अपने बाबा के देश को बाबा सहित याद करना, क्योंकि अपना बाबा है उस दूर देश का रहने वाला. वहाँ से आता है इस पराये देश में. पराये देश में क्यों आता है? अपनी बादशाही स्थापन करने और गुप्त वेश में आता है. उनका पाठ है इनकॉग्निटो. जैसा तुम्हारा यह पुराना शरीर है ऐसे मुझे भी पुराने शरीर में प्रवेश कर इस पुरानी सृष्टि का विनाश और नई दैवी सृष्टि का स्थापन करने आना पड़ता है. तो पुराने घर में आ जाएंगे तो ज़रूर शरीर भी पुराना लेना पड़ेगा. ತಂದೆ ಹೇಳ್ತಿದ್ದಾರೆ, ಈಗ ನಾವೆಲ್ಲರೂ ಕೂಡ ಈ ಸಾಕಾರ ಪ್ರಪಂಚಕ್ಕೆ ಬಂದಿದ್ದೇವೆ. ಪಾತ್ರವನ್ನು ಮಾಡಲು ಇಲ್ಲಿ ಧ್ವನಿ ಇದ್ದೇ ಇದೆ. ಆದರೆ ಪಾತ್ರ ವಿನಃ ಅಂದರೆ ಎಲ್ಲ ಪಾತ್ರವನ್ನು ಬಿಟ್ಟು ಪಾತ್ರದ ವಸ್ತ್ರವನ್ನು ಕೂಡ ಬಿಟ್ಟು ನಾವು ನಿರಾಕಾರಿ ಪ್ರಪಂಚಕ್ಕೆ ಹೋಗ್ತೀವಿ. ಅಲ್ಲಿ ಮಧುರ ಶಾಂತಿಯ ಮನೆ ನಮ್ಮದಿದೆ. ಅಲ್ಲಿಯೇ ನಾವೆಲ್ಲರೂ ಕೂಡ ನಿವಾಸ ಮಾಡ್ತೀವಿ. ಆಟ ಎಲ್ಲ ಕೂಡ ಈ ಆಕಾಶ ತತ್ವದಲ್ಲಿ ಆಗುತ್ತೆ, ಅಂದರೆ ಇದರೊಳಗಡೆನೇ ಆಗುತ್ತೆ. ಆದರೆ ಆತ್ಮರೆಲ್ಲರೂ ಕೂಡ ದೂರ ದೇಶ ಮಹಾತತ್ವದಲ್ಲಿ ಇರ್ತಾರೆ. ಶಾಂತಿಯ ದೇಶದಲ್ಲೇ ನಾವು ಹೋಗಬೇಕಾಗಿದೆ. ಆದ್ದರಿಂದ ಅಲ್ಲಿಯೇ ನಾವು ಯೋಗವನ್ನು ಜೋಡಿಸಬೇಕು. ಯಾರಂತ ಪುರುಷಾರ್ಥ ಮಾಡ್ತಾರೋ ಅವರಿಗೆ ಗಡಿಯಾರದ ಧ್ವನಿಯೂ ಕೂಡ ಇಷ್ಟ ಅನಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು, ಅಶರೀರಿಗಳಾಗಬೇಕು. ಬಾಬಾರವರ ದೇಶದಲ್ಲಿ ಬಾಬಾರವರ ಸಹಿತವಾಗಿ ನಾವು ನೆನಪು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಯಾವಾಗಲೇ ನಾವು ಯೋಗ ಮಾಡಿದ್ರು ಕೂಡ ಇಲ್ಲಿ ನೀವು ಅನುಭವ ಮಾಡೋದಲ್ಲ, ಪರಮಧಾಮದಲ್ಲೇ ಹೋಗಿ ಅನುಭವ ಮಾಡಿ ಅಂತ ಹೇಳ್ತಾರೆ ಬಾಬಾ. ಏಕೆಂದರೆ ನಾವು ಹೋಗಬೇಕಾಗಿರೋದು ಕೂಡ ಅಲ್ಲಿಗೆ. ಅದಕ್ಕೋಸ್ಕರ ಈಗ ಸ್ವಯಂ ಪರಮಾತ್ಮ ಪರಾಯ ದೇಶದಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಗುಪ್ತ ವೇಷದಲ್ಲಿ ನಮಗಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಇದು ನಮ್ಮ ಹಳೆಯ ಶರೀರ. ಹಳೆಯ ಶರೀರದಲ್ಲೇ ಸ್ವಯಂ ಪರಮಾತ್ಮ ಬಂದು ಈ ಹಳೆಯ ಪ್ರಪಂಚದ ವಿನಾಶ ಮಾಡಿ ಹೊಸ ದೈವಿ ಸೃಷ್ಟಿಯ ಸ್ಥಾಪನೆಯನ್ನು ಮಾಡ್ತಾರೆ. బాబా చెప్తున్నారు, ఈ సాకార ప్రపంచంలో ఈ పాత్ర అంతా నడుస్తుంది. ఈ పాత్ర నడిచిన తరువాత మీరందరూ కూడా నిరాకారి ప్రపంచంలోకి వెళ్తారు. ఆ నిరాకారి ప్రపంచంలో ఆత్మ పరమాత్మలు అందరూ కూడా ఉంటారు అంటున్నారు. ఈ సమయంలో తండ్రి పరాయ దేశంలోకి వచ్చి ఈ పాత సృష్టిని సమాప్తం చేసి దైవీ సృష్టిని స్థాపన చేస్తున్నారు. या पुराने घर में जो आएंगे तो ज़रूर शरीर में भी शरीर भी पुराना लेंगे. यहाँ नया दिव्य शरीर आएगा कहाँ से? तो वो भी इस पुराना तन, जिस तन से श्री कृष्ण का राजधानी स्थापन करते हैं, तो इसके पास जो आते हैं उनको पहले साक्षात्कार भी उस वैकुंठ का होता है. वैकुंठ का बाल लीला रास लीला देखते हैं अथवा विष्णु का साक्षात्कार करते हैं. क्योंकि अगर सुप्रीम सोल का साक्षात्कार कराएं तो वह समझ नहीं सकेंगे कि यह क्या चीज़ है, क्योंकि उस बाप को तो कोई जानते ही नहीं कि यह कोई परमात्मा है. बल पूजा करते हैं लेकिन जानते नहीं हैं. तो वो कहते हैं परमात्मा सर्वव्यापी, तो सब परमात्मा हो गए.
बाकी शिवलिंग के ऑक्यूपेशन का तो कोई को पता नहीं कि हमारा परम पिता है जो आकर स्थापन विनाश पालना करने अर्थ 3 रूप धारण करते हैं. ನೋಡಿ ಬಾಬಾ ಹೇಳ್ತಿದ್ದಾರೆ ಈ ಹಳೆಯ ಶರೀರ ಅಂದರೆ ಹಳೆಯ ಪ್ರಪಂಚದಲ್ಲಿ ದಿವ್ಯ ಶರೀರ ಇಲ್ಲಿಂದ ಸಿಗುತ್ತೆ. ಅದಕ್ಕೋಸ್ಕರ ಸ್ವಯಂ ಪರಮಾತ್ಮನೇ ಆದರೂ ಸಹ ಅವರು ಈ ಹಳೆಯ ಶರೀರದಲ್ಲಿ ಪ್ರವೇಶ ಆಗ್ತಾರೆ. ಯಾವ ಶರೀರದಲ್ಲಿ ಪ್ರವೇಶರಾಗ್ತಾರೋ ಆ ಶರೀರದಿಂದಲೇ ಸ್ವರ್ಗದ ಸ್ಥಾಪನೆ ಆಗುತ್ತೆ. ಅವರೇ ಶ್ರೀಕೃಷ್ಣನಾಗಿ ಜನ್ಮವನ್ನು ಪಡೀತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರೇ ಬಂದರು ಅಂದರೆ ಶಿವಬಾಬಾ ಪ್ರವೇಶ ಆಗಿರುವಂಥ ಬ್ರಹ್ಮನ ತನುವಿನಲ್ಲಿ ಯಾರೇ ಜ್ಞಾನ ತೆಗೆದುಕೊಳ್ಳಲು ಬಂದರೂ ಕೂಡ ಅವರು ಮೊಟ್ಟ ಮೊದಲು ವೈಕುಂಠದ ಸಾಕ್ಷಾತ್ಕಾರ ಆಗ್ತಾ ಇತ್ತು. ಕೇಳ್ಬೋದು ಯಾಕೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿಲ್ಲ ಅಂತ. ಏಕೆಂದರೆ ಪರಮಾತ್ಮನ ಬಗ್ಗೆ ಯಾರೂ ಕೂಡ ಸತ್ಯವಾಗಿ ತಿಳ್ಕೊಂಡಿಲ್ಲ. ಒಂದು ವೇಳೆ ಅವರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗಿದ್ರೆ ಅವ್ರಿಗೆ ಹಿಂಗೆ ಗೊತ್ತಿತ್ತಲ್ಲ ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಆ ರೀತಿ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಮೊಟ್ಟ ಮೊದಲು ವೈಕುಂಠದ ಸಾಕ್ಷಾತ್ಕಾರವೇ ಆಗುತ್ತಿತ್ತು. ಶಿವಲಿಂಗದ ಆಕ್ಯುಪೇಷನ್ ಅಥವಾ ಪರಮಾತ್ಮನ ಕರ್ತವ್ಯ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ಆ ಕರ್ತವ್ಯವನ್ನು ಮಾಡಲು ಯಾವ ಕರ್ತವ್ಯ ಸ್ವರ್ಗದ ಸ್ಥಾಪನೆಯನ್ನು ಮಾಡಲು 3 ರೂಪದಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಯಾವುದದು? ತಂದೆ, ಶಿಕ್ಷಕ, ಸದ್ಗುರು. ಈ 3 ರೂಪವನ್ನು ಧಾರಣೆ ಮಾಡಿ ಸ್ವರ್ಗ ಸ್ಥಾಪನೆಗಾಗಿ ಬಂದಿದ್ದಾರೆ. वह तो इसी समय आकर अपना ऑक्यूपेशन बताते हैं और कहते हैं जिसको वैकुंठ की बादशाही का वारिस बनना है तो यहाँ आकर मेरे बच्चा बनो. मैं उनको संपूर्ण निर्विकारी बनाए अपनी राजधानी में ले जाऊंगा. यह आता ही है अपनी मैली सोल्स को प्यूरिफाई बनाने. इससे प्रकृति भी पवित्र बन जाती है. वह तो सोल्स भी प्योर हो जाता है तो 5 तत्व भी प्योर होती है. यही डीटी वर्ल्ड तो क्या फिर क्या. उस समय वह रिलीजम माना दैवी सृष्टि की फिलॉसफी गुम हो जाती है. कोई को पता नहीं कि डीटी वर्ल्ड भी वहाँ थी. वो समझते हैं ऊपर आकाश में कहाँ देवताएं रहते हैं लेकिन उनके चित्र यहाँ हैं, हिस्ट्री यहाँ है तो ज़रूर यहाँ हो गए हैं. इस दुनिया तो सदा चलती रहती है. प्रलय तो कब होती नहीं. जब विनाश हो जाता तो सभी सोल्स चली जाती. बाकी दैवी धर्म की यहाँ स्थापना होती है. जैसे अनाज होता है तो सब नहीं खाया जाता है. बहुत खाया जाता है. तोड़े बहुत बचाया है बोने के लिए. नहीं तो बीज कहाँ से आवे. अगर प्रलय हो जाता तो अनाज भी खलास हो जावे. फिर बोने के लिए अनाज कहाँ से आवे जो दूसरे निकले. तो अनाज भी जैसे अनादि है ही तो मनुष्य भी है ही. तो परमात्मा जैसा कुछ बीज बचाए हुए बाकी सबको ले जाते फिर सृष्टि भी वृद्धि होती है. बाबा ಹೇಳ್ತಿದ್ದಾರೆ ಈ ಪ್ರಪಂಚದಲ್ಲಿ ಈಗ ವಿನಾಶ ಆಗಬೇಕು. ವಿನಾಶ ಆದ ನಂತರ ದೈವಿ ಸೃಷ್ಟಿಯನ್ನು ಸ್ಥಾಪನೆ ಮಾಡುವುದೇ ನನ್ನ ಕರ್ತವ್ಯ. ಒಂದು ವೇಳೆ ನೀವು ಆ ವೈಕುಂಠದಲ್ಲಿ ರಾಜ್ಯವನ್ನು ಪಡಿಬೇಕೆಂದರೆ ಮಕ್ಕಳೇ ನನ್ನವರಾಗಿ ನನ್ನ ಹತ್ರ ಬಂದರೆ ನಾನು ನಿಮ್ಮನ್ನು ಸಂಪೂರ್ಣ ನಿರ್ವಿಕಾರಿಗಳನ್ನಾಗಿ ಮಾಡಿ ಆ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದಕ್ಕೋಸ್ಕರ ತಂದೆ ಕರ್ತವ್ಯ ಏನೇನು ಮಲಿನಾಗಿರುವಂತಹ ಆತ್ಮರನ್ನು ಸ್ವಚ್ಛ ಮಾಡುವುದು, ಪ್ರಕೃತಿಯ ಸಹಿತ ಪವಿತ್ರ ಮಾಡುವುದು ಅಂತ ಹೇಳ್ತದೆ. ಆತ್ಮರು ಪವಿತ್ರರಾದರು ಅಂದರೆ ಪಂಚತತ್ವಗಳು ಕೂಡ ಪವಿತ್ರ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ತಂದೆ ಬಂದು ಪುನಃ ದೈವಿ ಸೃಷ್ಟಿಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಆ ದೈವಿ ಸೃಷ್ಟಿ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ದೇವತೆಯರು ಯಾವುದೋ ಬೇರೆ ಪ್ರಪಂಚದಲ್ಲಿ ಇರುವುದಿಲ್ಲ, ಸ್ವರ್ಗ ಆಕಾಶದ ಮೇಲೆಯೂ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಚಿತ್ರ ಇಲ್ಲೇ ಇದೆ, ಚರಿತ್ರೆ ಇಲ್ಲೇ ಇದೆ, ಗಾಯನ ಇಲ್ಲೇ ಇದೆ ಅಂತಂದರೆ ಅವರು ಇಲ್ಲೇ ಇದ್ದು ಹೋದರು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಈಗ ಈ ಪ್ರಪಂಚ ಇಷ್ಟು ಪತಿತ ಆಗಿಬಿಟ್ಟಿದೆ ಅಂತಂದರೆ ಪುನಃ ತಂದೆ ಬಂದು ಇದರ ವಿನಾಶ ಮಾಡಿ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾರೆ. ಈ ಸ್ವರ್ಗದ ಸ್ಥಾಪನೆ ಹೆಂಗೆ ಆಗುತ್ತೆ ಅಂತಂದರೆ ಬಾಬಾ ಹೇಳ್ತಿದ್ದಾರೆ, ಇವಾಗ ನಾವು ಯಾವುದೋ ಒಂದು ದವಸ ಧಾನ್ಯಗಳು ಮಾಡ್ತೀವಿ, ಬೆಲೆ ಬರುತ್ತೆ ಅಂತಂದರೆ ಆ ಬೆಲೆ ಬಂದಮೇಲೆ ಪೂರ್ತಿಯಾಗಿ ಏನು ಅದನ್ನು ಸಮಾಪ್ತಿ ಮಾಡೋದಿಲ್ಲ, ಖಾಲಿ ಮಾಡೋದಿಲ್ಲ. ಅದರಲ್ಲಿ ಸ್ವಲ್ಪ ಚೆನ್ನಾಗಿರೋದು ಉಳಿಸ್ತಾರೆ ಬೀಜದ ರೂಪದಲ್ಲಿ ಅಲ್ವಾ. ಪುನಃ ಮತ್ತೆ
ಆ ಸಸಿಗಳಾಗಿ ಮತ್ತೆ ಅದು ಬೆಲೆ ಬರಲಿ ಅಂತ. ಒಂದು ವೇಳೆ ಒಂದೂ ಕೂಡ ಬೀಜ ಇಲ್ಲ ಅಂತಂದರೆ ಮತ್ತೆ ಇನ್ಯಾವ್ದು ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಈ ಹಳೆಯ ಪ್ರಪಂಚದ ವಿನಾಶ ಅಂತೂ ಆಗೇ ಆಗುತ್ತದೆ. ಆದರೆ ಇಲ್ಲಿ ಕೆಲವರನ್ನು ಬಾಬಾ ಉಳಿಸಿ ಸ್ಥಾಪನಾರ್ಥ ಕಾರ್ಯಕ್ಕೆ ಅವರನ್ನು ನಿಮಿತ್ತ ಮಾಡಿ ಎಲ್ಲರನ್ನೂ ಕೂಡ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೃಷ್ಣನ ಜನ್ಮ ಆಗಬೇಕು ಅಂದರೆ ಕೃಷ್ಣನಿಗೆ ಜನ್ಮ ಕೊಡುವಂಥ ತಂದೆ ತಾಯಿ ಇರಬೇಕಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಇಲ್ಲಿ ಕೆಲವು ಬೀಜಗಳು ಉಳಿಯುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಎಲ್ಲರೂ ಕೂಡ ವಾಪಸ್ ಅಂತೂ ಮನೆಗೆ ಹೋಗಲೇಬೇಕು. ಇದು ಹೆಂಗೆ ಅನಾದಿ ಮನುಷ್ಯರಿದ್ದೇ ಇದ್ದಾರೆ, ಅನಾದಿಯಾಗಿ ಸ್ಥಾಪನೆ ಆಗಿರುವಂಥ ಡ್ರಾಮಾ ಅಂತಂದರೆ ಇಲ್ಲಿ ಕೆಲವರು ಉಳ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. तो परमात्मा जैसे कुछ बीज बोए सबको ले जाते हैं, जैसे सृष्टि की वृद्धि होती है। बाप कहते भी है कि मैं अनेक धर्म विनाश कर एक धर्म स्थापना करता हूँ। ऐसे तो कहते नहीं कि मैं प्रलय कर देता हूँ। यह सबका अंतिम जन्म है, फिर मृत्यु लोक में कोई का जन्म नहीं होता, सब चले जाएंगे। उसमें थोड़े बीज बच जाते हैं, जिससे धीरे धीरे बढ़कर त्रेता के अंत तक 3 करोड़ देवी देवताएं हो जाते हैं। फिर दूसरे धर्म नंबरवार आते जाते हैं, उसमें भी ऐसे ही धीरे धीरे वृद्धि होती है। यह ड्रामा का राज भी तुमको अलमाइटी बाबा ही आकर बताते हैं, इसलिए इसको कहा जाता है गॉडली नॉलेज। दूसरा कहीं भी यह नॉलेज तुमको नहीं मिलेगा, बल कितने भी घूमो किसी के इस नॉलेज को पता भी नहीं है, वो बस इसी समय ही तुमको मिल सकता है। परमात्मा यहाँ दैवी सिजरा बना रहे हैं। परमात्मा कहते हैं अगर तुम्हें उस रॉयल घराने में आना है तो अपना सब हमारे हवाले कर दो, तो मैं उससे प्यूरिफाई बनाए वैकुंठ में रिटर्न कर दूंगा। ತಂದೆ ಹೇಳ್ತಿದ್ದಾರೆ ಇಲ್ಲಿ ಅಂತಿಮ ಜನ್ಮದಲ್ಲಿ ನೀವು ಮೃತ್ಯುಲೋಕದಲ್ಲೇ ಜನ್ಮವನ್ನು ಪಡಿಬೇಕು, ಆದರೆ ಅಂತ್ಯದಲ್ಲಿ ಪ್ರಳಯ ಆಗುವಂಥ ಸಮಯದಲ್ಲಿ ಎಲ್ಲರೂ ಬಂದ ನಂತರ ಇಲ್ಲಿ ಪುನರ್ಜನ್ಮ ಇರುವುದಿಲ್ಲ, ಇದರ ವಿನಾಶವೇ ಇರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಆಮೇಲೆ ಸ್ವರ್ಗ ಸ್ಥಾಪನೆ ಆದಮೇಲೆ ಮೆಲ್ಲನೆ ಜನಸಂಖ್ಯೆ ಅನ್ನೋದು ಅಥವಾ ಈ ಸೃಷ್ಟಿಯ ವೃದ್ಧಿ ಅನ್ನೋದಾಗುತ್ತದೆ. ಅಲ್ಲಿ 33 ಕೋಟಿ ದೇವಿ ದೇವತೆಯರು ಇರ್ತಾರೆ ಅಂತ ಹೇಳ್ತಾರೆ. ಆ ನಂತರ ಇತರ ಧರ್ಮಗಳು ವೃದ್ಧಿಯಾಗುತ್ತೆ. ಇದೆಲ್ಲ ಕೂಡ ಡ್ರಾಮಾದ ಒಂದು ರಹಸ್ಯ. ಇದು ಸ್ವಯಂ ತಂದೆಯೇ ಬಂದು, ಸರ್ವಶಕ್ತಿವಂತ ತಂದೆ ಬಂದು ತಿಳಿಸ್ಬೇಕಾಗುತ್ತೆ. ಅದಕ್ಕೆ ಇದನ್ನು ಈಶ್ವರೀಯ ಜ್ಞಾನ ಅಂತ ಹೇಳ್ತಾರೆ. ಇದನ್ನು ಯಾರಾದರೂ ಕೊಡ್ಲಿಕ್ಕೆ ಸಾಧ್ಯನಾ? ಇಷ್ಟು ಸ್ಪಷ್ಟದ ಜ್ಞಾನ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಬಲ್ಲ ಎಲ್ಲಾದರೂ ತಿರುಗಿ ಬನ್ನಿ, ಆದರೆ ನಿಮಗೆ ಈ ಜ್ಞಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಿಮಗೂ ಸಹ ಯಾವಾಗ ಸಿಗುತ್ತೆ? ಈ ಸಮಯದಲ್ಲಿ ಮಾತ್ರ ಸಿಗುತ್ತೆ. ದೈವಿ ಸೃಷ್ಟಿ ಸ್ಥಾಪನೆ ಆಗಬೇಕು, ರಾಯಲ್ ಮನೆತನದಂತೆ ನೀವು ಹೋಗಬೇಕು ಅಂತಂದರೆ ಈಗ ತಮ್ಮದೆಲ್ಲವನ್ನು ಕೂಡ ತಂದೆಗೆ ಕೊಡಬೇಕು. ತಂದೆ ಕೊಟ್ಟರೆ ಅದನ್ನು ಚೆನ್ನಾಗಿ ಪ್ಯೂರಿಫೈ ಮಾಡಿ ವೈಕುಂಠದಲ್ಲಿ ನಾನು ನಿಮಗೆ ರಿಟರ್ನ್ ಆಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ವೈಕುಂಠಕ್ಕೆ ಬೇಕು ಅಂತಂದರೆ ಇವಾಗ ನಾವು ತಂದೆಗೆ కొడబేకు అంటే ಹೇಳ್ತಿದ್ರು. బాబా చెప్తున్నారు ఇది మృత్యులోకం. ఈ మృత్యులోకం ఎప్పుడైతే అంత్యమయ్యే సమయం వస్తున్నప్పుడు దీని యొక్క వృద్ధి అనేది అవ్వదు. కొత్త ప్రపంచమే అక్కడ స్థాపన కావాలి. ఈ పూర్తి ప్రపంచం వినాశనమైన తర్వాత కొత్త ప్రపంచం స్థాపన అయినప్పుడు మెల్లిమెల్లిగా ఆ ప్రపంచం వృద్ధి 33 కోట్ల దేవతలు అవుతారు. దాని తర్వాత ఇతర ధర్మలు స్థాపన అవుతుంది అని అంటున్నారు బాబా. ఇటువంటి శ్రేష్ఠ జ్ఞానము, సరళమైనటువంటి జ్ఞానం మీరు ఎక్కడ తిరిగి వచ్చినా కూడా ఏ ఒక్కరూ ఇవ్వలేరు, ఏ ఒక్కరి దగ్గర లేదు అని అంటున్నారు బాబా. यहाँ तो जानते हो बाबा अभी आए हैं, फिर कल्प बाद आएंगे, घड़ी घड़ी तो नहीं आएंगे. कहते बच्चे हम आए हैं तुमको स्वच्छ होली बनाने. वॉइसलेस होली कहा जाता है. बाकी यह जो बड़ी बीड़ी सिगरेट शराब आदि पीते रहते हैं उनको होली नहीं कह सकते हैं. तुमको बाबा शिक्षक बनकर पढ़ाते हैं तो बाप बनकर संभाल भी करते हैं. तुमको इनसे डबल आशीर्वाद मिलता है, गुरु की भी तो बाप की भी, दोनों का वर्षा तुम ले रहे हो. वो ऑलमाइटी बाबा इस तन द्वारा तुम्हें स्थूल सूक्ष्म परवरिश करते हैं, इसलिए कहते हैं इनके हवाले कर दो तो ज्ञान अमृत से पवित्र बनाए अपने साथ ले चलूँगा. इसे ही कहा जाता है जीते जी मरना. लेकिन यह तो बहुत मीठा मौत है.
जो अपने असली बाप की गोद में आ जाते हैं। कितना अच्छा समझाए, कितने समझाएंगे, फिर भी कह देते हैं मन मना ಭವ ಮಧ್ಯಾಜಿ ಭವ. ತಂದೆ ಹೇಳ್ತಿದ್ದಾರೆ, ನಾನು ಕಲ್ಪದ ಹಿಂದಿನ ಥರ ಈಗಲೂ ಕೂಡ ಬಂದಿದ್ದೀನಿ, ಮತ್ತೇನೂ ಬರ್ತೇನೆ. ಹಂಗಂತೇಳಿ ಕ್ಷಣ ಕ್ಷಣ ನಾನು ಬರುವುದಿಲ್ಲ. ಮಕ್ಕಳೇ, ನಾನು ಬರೋದು ನಿಮ್ಮನ್ನು ಸ್ವಚ್ಛ ಹೋಲಿಯನ್ನಾಗಿ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ, ನಿರ್ವಿಕಾರಿಗಳನ್ನಾಗಿ ಮಾಡಲಿಕ್ಕೆ. ಅದಕ್ಕೋಸ್ಕರ ಸತ್ಯುಗದಲ್ಲಿ ಹೇಳಬೇಕು ಅಂತಂದರೆ ಯಾವುದು ಬೀಡಿ, ಸಿಗರೇಟು, ಮದ್ಯಪಾನ ಇತ್ಯಾದಿ ಯಾವುದೂ ಕೂಡ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಎಲ್ಲವೂ ಕೂಡ ಕುಡಿತಾರೆ, ಸೇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಹಳೆಯ ಚಟ, ಹಳೆಯ ಸ್ವಭಾವ, ಸಂಸ್ಕಾರ, ವಿಕಾರ ಇದರಿಂದ ಬಿಡಿಸಿ ಸಂಪೂರ್ಣ ಪವಿತ್ರರನ್ನಾಗಿ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ತಂದೆ ಶಿಕ್ಷಕನಾಗೂ ಬಂದು ಓದಿಸುತ್ತಾರೆ ಅಂತ ಹೇಳ್ತಾರೆ, ಮತ್ತು ತಂದೆಯಾಗೂ ಬಂದು ಸಂಪಾದನೆ ಮಾಡ್ತಾರೆ. ಇಲ್ಲಿ ನಮಗೆ ಡಬಲ್ ಆಶೀರ್ವಾದ, ಒಂದು ಗುರುವಿನಿಂದ ಆಶೀರ್ವಾದ, ಎರಡನೇದು ತಂದೆಯಿಂದ ಕೂಡ ನಮಗೆ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದದಿಂದ ಆಸ್ತಿ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಸ್ಥೂಲ ಸೂಕ್ಷ್ಮ ಎರಡೂ ರೂಪದಿಂದ ನಾನು ನಿಮಗೆ ಪಾಲನೆಯನ್ನು ಮಾಡುತ್ತೇನೆ. ಅದಕ್ಕೋಸ್ಕರ ನೀವು ಕೂಡ ನನಗೆಲ್ಲವನ್ನು ಕೂಡ ಅರ್ಪಣೆ ಮಾಡಿ ಜ್ಞಾನ ಅಮೃತವನ್ನು ಕುಡಿದು ಪವಿತ್ರರಾಗಿ ನನ್ನ ಜೊತೆಯಲ್ಲೇ ನೀವು ಬರಬೇಕು. ಅದಕ್ಕೋಸ್ಕರನೇ ಜೀವಂತವಾಗಿದ್ದಂಗೆ ಸಾಯಬೇಕು ಅಂತ ಹೇಳಲಾಗುತ್ತೆ. ಇದು ಮಧುರವಾಗಿರುವಂಥ ಮೃತ್ಯು ಅಂತ ಹೇಳ್ತಾರೆ. ಸಾಯ್ಬೇಕಂದ್ರೆ ಕಷ್ಟಪಡ್ತಾರೆ, ನೋವನ್ನು ಅನುಭವಿಸ್ತಾರೆ. ಆದರೆ ಇದೆಂಥ ಮೃತ್ಯುವು? ಮಧುರವಾಗಿರುವಂತಹ, ಸಿಹಿಯಾಗಿರುವಂಥ, ಬಹಳ ಮಧುರ, ಬಹುತ್ ಬಡಿ ಮೃತ್ಯು, ಮೀಠಾ ಮೃತ್ಯು. ಅಂದರೆ ಬಾಬಾ ಹೇಳ್ತಾರೆ ಬಹಳ ಮಧುರವಾಗಿರುವಂಥ ಮೃತ್ಯುವಾಗಿದೆ. ಏಕೆಂದರೆ ಇದು ನಮ್ಮ ನಿಜವಾಗಿರುವಂಥ ತಂದೆಯ ಮಡಿಲಿಗೆ ಸೇರುವಂತಹ ಮೃತ್ಯುವಲ್ಲ ಅಂತ ಹೇಳ್ತಾರೆ ಬಾಬಾ. ಇದು ಎಷ್ಟು ಚೆನ್ನಾಗಿ ತಂದೆ ಅರ್ಥ ಮಾಡಿಸಿದ್ದಾರೆ. ಎಷ್ಟೇ ವಿಸ್ತಾರದ ಜ್ಞಾನ ತಂದೆ ಅರ್ಥ ಮಾಡಿಸಿದ್ರು ಕೂಡ ತಂದೆ ಒಂದು ಮಾತು ಹೇಳ್ತಾರೆ, ಮನ್ಮನ ಭವ ಮಧ್ಯಾಜಿ ಭವ. ನನ್ನ ನೆನಪು ಮಾಡಿ ಹಾಗೂ ನಾನು కొడువ ఆస్తిಯನ್ನು నెనపు ಮಾಡಿ ಅಂತ ಹೇಳ್ತಾರೆ. బాబా చెప్తున్నారు, ఇక్కడ ఏవైతే పాత ప్రపంచంలో మనం చూస్తూ ఉంటాం, మద్యపానం కావచ్చు, సిగరెట్ తాగటం కావచ్చు, ఇత్యాది ఎన్నో చెడు అలవాట్లు కానీ చెడు వికారాలు కానీ ఉంటాయి. కావున మిమ్మల్ని అందరినీ నేను దీని నుండి ముక్తులుగా చేసి పావనులుగా చేయడానికి వచ్చాను. ఇక్కడ గురువు ద్వారా, తండ్రి ద్వారా, ఇరువురి ద్వారా మనకు ఆశీర్వాదము లభిస్తుంది. తండ్రి వచ్చి జ్ఞాన అమృతాన్ని త్రాగించి తండ్రితోనే మనల్ని తీసుకెళ్తారు. కావున ఇది ఒక మధురమైన మృత్యువు అని అంటున్నారు బాబా. చాలా మధురమైన మృత్యు, ఎందుకంటే దీని తర్వాత మనం తండ్రి యొక్క ఒడిని చేరుకుంటాము కదా. కావున మరియు ఇది ఎంత సహజమైన మాట, ఎన్ని అర్థం చేయించినా తండ్రి చెప్తారు మన్మనా భవ మధ్యాజీ భవ అని అంటున్నారు. అచ్చా బాబా నమస్తేలోనా. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, अपने असली धर्म में टिक अशरीरी बन बाबा के देश को बाबा सहित याद करता है. ತಮ್ಮ ನಿಜ ಸ್ವಧರ್ಮದಲ್ಲಿ ಸ್ಥಿತರಾಗಿ ಅಶರೀರಿಗಳಾಗಿ ಬಾಬಾರವರ ದೇಶವನ್ನು ಬಾಬಾರವರ ಸಹಿತವಾಗಿ ನೆನಪು ಮಾಡಬೇಕು. మీ నిజమైన స్వధర్మములో స్థితమై అశరీరులుగా అయి బాబా దేశమును బాబా సహితముగా స్మృతి చేయాలి. సైలెన్స్ మే రెహనా హై, శాంతియాగిరಬೇಕು, శాంతిగా ఉండాలి అని అంటున్నారు బాబా. सेकंड पॉइंट, रॉयल घराने में आने के लिए अपना सब कुछ बाप हवाले कर प्यूरिफाई बनाना है. ರಾಯಲ್ ಮನೆತನದಲ್ಲಿ ಹೋಗುವುದಕ್ಕಾಗಿ ತಮ್ಮದೆಲ್ಲವನ್ನೂ ತಂದೆಗೆ ಅರ್ಪಿಸಿ ಪಾವನ ಮಾಡಿಕೊಳ್ಳಬೇಕು. రాయల్ ఇంటికి వెళ్ళడానికి మనదంటూ ఏదైతే ఉందో దాన్ని నీ తండ్రికి అర్పించి పావనముగా చేసుకోవాలి. ರಾಯಲ್ ಮನೆತನದಲ್ಲಿ ಹೋಗುವುದಕ್ಕಾಗಿ
ತಮ್ಮದೆಲ್ಲವನ್ನು ತಂದೆಗೆ ಅರ್ಪಿಸಿ ಪಾವನವಾಗಿ ಮಾಡಿಕೊಳ್ಳಬೇಕು, ಪ್ಯೂರಿಫೈ ಮಾಡಿಕೊಳ್ಳಬೇಕು. वरदान बाप द्वारा प्राप्त हुए सर्व खजानों को कार्य में लगाकर बढ़ाने वाले ज्ञानी योगी तू आत्मा भव. ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿ ಮಾಡುವಂತಹ ಜ್ಞಾನಿ ಯೋಗಿ ಆತ್ಮಭವ. ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿ ಮಾಡುವಂತಹ ಜ್ಞಾನಿ ಯೋಗಿ ఆత్మభవ. తండ్రి ద్వారా ప్రాప్తించిన సర్వ ఖజానాలను కార్యంలో ఉపయోగించి వృద్ధి చేసే ज्ञानी योगी आत्मा भव. स्पष्टीकरण बाप दादा ने बच्चों को सर्व खजानों से संपन्न बनाया है, लेकिन जो समय पर हर खजानों को काम में लगाते हैं उनका खजाना सदा बढ़ता जाता है. वे कभी ऐसा नहीं कह सकते कि चाहते तो नहीं थे लेकिन हो गया. खजानों से संपन्न ज्ञानी योगी तो आत्माएं पहले सोचती है फिर करती है. उन्हें समय प्रमाण टच होता है, वे फिर कैच करके प्रैक्टिकल में लगाते हैं. एक सेकंड भी करने के बाद सोचा तो ज्ञानी तू आत्मा नहीं कहेंगे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಬಾಪ್ ದಾದಾರವರು ಮಕ್ಕಳಿಗೆಲ್ಲ ಖಜಾನೆಗಳಿಂದ ಸಂಪನ್ನ ಮಾಡ್ತಾರೆ. ಇದೆಯಾ ಇಲ್ವಾ ನಮ್ಮ ಹತ್ರ ಖಜಾನೆಗಳು? ಇಲ್ವಾ? ಇದೆಯಲ್ವಾ? ಆದರೆ ಬಾಬಾ ಹೇಳ್ತಾರೆ, ಯಾರು ಸಮಯದಂತೆ ಪ್ರತಿಯೊಂದು ಖಜಾನೆಯನ್ನು ಅದನ್ನು ಉಪಯೋಗಿಸ್ತಾರೋ ಅವ್ರ ಹತ್ರ ಖಜಾನೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಕೆಲವರು ಹೇಳ್ತಾರಂತೆ, ನಾನು ಬಯಸಿಲ್ಲ ಆದರೆ ಆಗೋಯ್ತು ಅಂತ. ಆದರೆ ಖಜಾನೆಗಳಿಂದ ಸಂಪನ್ನ ಆಗಿರುವ ಜ್ಞಾನಿ ಆತ್ಮರು ಎಂದೂ ಈ ರೀತಿ ಯೋಚನೆ ಮಾಡಲ್ಲ. ಅವರಿಗೆ ಸಮಯದಂತೆ ಟಚ್ ಆಗುತ್ತೆ, ಆ ಟಚ್ ಅನ್ನು ಕ್ಯಾಚ್ ಮಾಡಿಕೊಂಡು ಅವ್ರು ಕರ್ಮ ಮಾಡ್ತಾರೆ. ಒಂದು ಸೆಕೆಂಡು ಕೂಡ ಕಳೆದು ಹೋದ ನಂತರ ಅವ್ರು ಯೋಚನೆ ಮಾಡೋದಿಲ್ಲ, ಹಿಂಗಾಯ್ತಲ್ಲ ಅಂತ. ಹಂಗೇನಾದ್ರು ಯೋಚನೆ ಮಾಡಿದ್ರೆ ಅವರು జ్ఞాని ఆత్మరಲ್ಲ ಅಂತ ಹೇಳ್ತಾರೆ బాబా. బాబా అంటున్నారు, జ్ఞాని ఆత్మలు ఎవరంటే కార్యం చేసే మొదటే వాళ్ళకి పూర్తిగా మంచిగా టచ్ అయ్యి దాన్ని క్యాచ్ చేసి మంచి కర్మలు చేస్తారు. అయ్యో ఇలా చేశానని చేసిన తర్వాత ఆలోచించేవారు జ్ఞాని ఆత్మలు కాదు. కావున సమయ ప్రమాణంగా ఖజానాలను ఉపయోగిస్తేనే ఖజానాలు వృద్ధి అవుతాయి అని అంటున్నారు బాబా. స్లోగన్ स्वभाव और विचारों में अंतर होते हुए भी स्नेह में अंतर नहीं होना चाहिए. ಸ್ವಭಾವ ಹಾಗೂ ವಿಚಾರಗಳಲ್ಲಿ ಅಂತರವಿದ್ದರೂ స్నేహದಲ್ಲಿ అంతరవిరబారదు. స్వభావము మరియు విచారాలలో అంతరం వచ్చిన అంటే తేడా వచ్చిన స్నేహంలో ఏ తేడా రాకూడదు అని అంటున్నారు బాబా. మనందరి స్వభావాలు వేరు, మనందరి విచారాలు వేరు. అలా అని మన మధ్యలో స్నేహం అనేది హెచ్చు తగ్గులు కారాదు. ఆ స్నేహం అనేది ఒకటిగా ఉండాలి అని అంటున్నారు బాబా. ಎಲ್ಲರ ವಿಚಾರ ಬೇರೆ, ಎಲ್ಲರ ಸ್ವಭಾವ ಬೇರೆ. ಹಂಗಂತೆ ನಮ್ಮ ಮಧ್ಯದಲ್ಲಿ ಸ್ನೇಹ ಹೆಚ್ಚು ಕಡಿಮೆ, ಚೆನ್ನಾಗಿರೋರ ಜೊತೆ ಜಾಸ್ತಿ ಸ್ನೇಹ, ಸ್ವಲ್ಪ ಸ್ವಭಾವದ ಘರ್ಷಣೆ ಇದೆ ಅಂತಂದ್ರೆ ಅವ್ರ ಹತ್ರ ಕಡಿಮೆ ಅಂತಲ್ಲ. ಸ್ನೇಹ ಎಲ್ಲರ ಜೊತೆ ಒಂದೇ ರೀತಿ ಇರಬೇಕು ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ನಮಗೆ ಮುರಳಿಯಲ್ಲಿ ತಿಳಿಸ್ತಿದ್ರು, ಎಲ್ಲ ಸಂಘವನ್ನು ಬಿಟ್ಟು ನನ್ನೊಬ್ಬನೇ ನೆನಪು ಮಾಡಿ ಆಗ ನನ್ನ ಪುರಿಗೆ ಬರ್ತೀರಿ. ಈಗ ಶಾಂತಿಯಲ್ಲಿರುವಂಥ ಪುರುಷಾರ್ಥ ಮಾಡ್ತಿದ್ದೀರಿ ಅಂತ ನಿಮಗೆ ಗಡಿಯಾರದ ಧ್ವನಿಯೂ ಕೂಡ ಪ್ರಿಯ ಅನಿಸೋದಿಲ್ಲ. ಅದಕ್ಕೋಸ್ಕರ ಅಂಥ ಪುರುಷಾರ್ಥವನ್ನು ಮಾಡಿ ಅಂತ ಬಾಬಾದು ಶ್ರೇಷ್ಠ ಲಕ್ಷ್ಯ ನಮಗೆ ಗೊತ್ತಿದೆ. ಓಂ ಶಾಂತಿ.